ಎಲ್ಲರಿಗೂ ಕರ್ನಾಟಕದ ಕನ್ನಡ ಮನಸ್ಸುಗಳುಳ್ಳ ಕನ್ನಡ ಜನತೆಗೆ, ನಮ್ಮ ಭಾರತೀಯರಿಗೆ ಇವತ್ತು ಭಾರತ ದೇಶದಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ 5 ಭಾಷೆಗಳಲ್ಲಿ ಒಂದು ಉತ್ತಮ ಕಾದಂಬರಿ ಆಧಾರಿತ ಕಾಲಭೈರವ, ಇದು ಒಂದು ಪುಸ್ತಕದ ಇತಿಹಾಸ. ಇದರೊಳಗೆ ಪ್ರಧಾನಮಂತ್ರಿಯ ರೋಲು ಇರುತ್ತೆ, ಅಬ್ದುಲ್ ಕಲಾಂರವರ ರೋಲು ಇರುತ್ತೆ. ಎಲ್ಲ ನುರಿತ ಕಲಾವಿದರು, ನಮ್ಮ ಈ ಒಂದು ಚಿತ್ರರಂಗದ ನುರಿತ ಕಲಾವಿದರು ಒಂದು ಒಳ್ಳೆಯ ಕಾನ್ಸೆಪ್ಟ್ ಕಲೆಯನ್ನು, ಒಂದು ಇತಿಹಾಸ ಭರಿತವಾದ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಮೆಸೇಜನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ನಾವು ತರ್ತಾ ಇದ್ದೀವಿ. ಬಹಳ ಅದ್ಭುತವಾಗಿ ಕಾಂತಾರ ಸಿನಿಮಾ ಹೇಗೆ ಮೂಡಿ ಬಂತೋ ಅದೇ ರೀತಿಯಲ್ಲಿ ಅರ್ಥಗರ್ಭಿತವಾಗಿ ತಮಗೆಲ್ಲರಿಗೂ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಬಿಡು ಅಂಥ ಒಂದು ಸಾಹಿತ್ಯ ಭರಿತವಾದ ಅಂಥ ಸಂದೇಶವನ್ನು ಇವತ್ತು ನಾವು ನಮ್ಮ ಚಿತ್ರತಂಡ ತಮ್ಮ ಮುಂದೆ ಬರ್ತಾ ಇದೆ. ಹಾಗೂ ಈ ನೀವೇನು ಮಾಡಿ ಅಂತ ಅಂದರೆ, ಈ ಒಂದು ನಾವು ಏನು ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಸಿನಿಮಾ ಬರ್ತಾ ಇಲ್ಲ ಅನ್ನೋ ಕೂಗು ಬರ್ತಾ ಇತ್ತು. ಇನ್ನು ಒಳ್ಳೆಯ ಸಿನಿಮಾ ಬರಲಿ ಅಂತೇಳಿ ಒಳ್ಳೆ ಕಥಾ ಸಾರಾಂಶವನ್ನು ಮನೆ ಮಂದಿಯಲ್ಲಿ ಕೂತ್ಕೊಂಡು ನೋಡುವಂಥ ಮತ್ತು ಎಲ್ಲ ದೇವತೆಗಳು ನಿಮ್ಮ ಮೇಲೆ ಆಶೀರ್ವಾದ ಮಾಡುವಂಥ ದೇವರುಗಳನ್ನ ಅಳವಡಿಸ್ಕೊಂಡು ನಾವು ಈ ಕಥಾಭಾಗದಲ್ಲಿ ಒಂದು ಕಥೆಯನ್ನು ತಮ್ಮ ಮುಂದೆ ತರ್ತಾ ಇದ್ದೀವಿ. ಎಲ್ಲ ಆತ್ಮೀಯ ಕಲಾಬಂಧುಗಳೇ, ಕಲಾ ರಸಿಕರೇ, ಕಲಾ ಪ್ರೇಮಿಗಳೇ, ನಮ್ಮ ಕರ್ನಾಟಕದ ಜನತೆಯೇ ಹಾಗೂ ನಮ್ಮ ಭಾರತ ದೇಶದ ಜನಗಳೇ, ಈ ಒಂದು ಸಿನಿಮಾವನ್ನು ನೋಡೋದ್ರಿಂದ ಸಾವಿರಾರು ಕುಟುಂಬ ಕಲಾವಿದರ ಬದುಕು ಹಸನವಾಗುತ್ತೆ, ಎಲ್ಲರೂ ಉದ್ಧಾರ ಆಗ್ತಾರೆ. ನಿಮ್ಮ ಒಂದು ಕೈ ಜೋಡಿಸಿ, ನೀವು ಅನ್ನದಾತರಾಗಿ ಈ ಚಿತ್ರತಂಡದ ಕಲಾವಿದರನ್ನು ಬೆಳೆಸಬೇಕು. ನಿಮ್ಮ ಹೆಸರು ಹೇಳ್ಕೊಂಡು ಈ ಚಿತ್ರತಂಡ ಇನ್ನೂ ಒಳ್ಳೆ ಕಥೆಗಳನ್ನು ನಿಮಗೆ ಕೊಡ್ತಾ ಇರುತ್ತೆ. ನೀವು ಚಿತ್ರಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ, ಚಿತ್ರಗಳನ್ನು ನೋಡೋದ್ರಿಂದ ನಿಮಗೆ ಯಾವುದು BP ಶುಗರ್ ಕಾಯಿಲೆ ಬರಲ್ಲ. ಮತ್ತು ಥಿಯೇಟ್ರಲ್ಲಿ ಹೋಗಿ ನೋಡಿ, ತುಂಬ ಝೂಮಾಗಿ ಚೆನ್ನಾಗಿರುತ್ತೆ. ಇವರು ಎಲ್ಲ ಅಲ್ಟ್ರಾ ಸೌಂಡ್ ಹಾಕಿರ್ತಾರೆ. ನೀವು ಮೊಬೈಲಲ್ಲಿ ನೋಡ್ತೀರಾ, TV ನೋಡ್ತೀರಾ, ಅದ್ರ ಎಫೆಕ್ಟ್ ಗೊತ್ತಾಗೋದಿಲ್ಲ. ನಾನು ರಂಗಭೂಮಿಯ ನುರಿತ ಕಲಾವಿದ ಮತ್ತು ಚಿತ್ರರಂಗದಲ್ಲಿ 9 ಸಿನಿಮಾದ ಕಲಾವಿದ. ಒಂದು ಪ್ರಧಾನಮಂತ್ರಿಯವರ ರೋಲ್ ಮಾಡಬೇಕಾದ್ರೆ ಸ್ವಲ್ಪ ನುರಿತ ಕಲಾವಿದನಿಂದ ಮಾಡಿದಾಗ ಆ ಒಂದು ಇತಿಹಾಸ ಭರಿತವಾದ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ, ದೇಶಕ್ಕೆ ಏನು ಕೊಟ್ಟಿದ್ರು ಅನ್ನೋದನ್ನು ಜನತೆಗೆ ತೋರಿಸ್ಕೊಡ್ಬೇಕು. ನ್ಯೂ ಜನ್ರೇಷನ್ಗೆ, ಹೊಸ ಜನತೆ ಗೊತ್ತಾಗೋದಿಲ್ಲ ಇಂದಿನ ಇತಿಹಾಸ. ಈಗ ನೋಡ್ಕೋತಾರೆ. ಮತ್ತೆ ಹೇಳಿ ಈ ಚಿತ್ರಣ ತಮ್ಮ ಶ್ರೀಮತಿ ಅವರು ಮುಖ್ಯವಾದ ಒಂದು ಹೊಣೆ ಹೊತ್ತಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಯಾಕೆಂದರೆ ನಾವು ಬೇರೆ ಸಿನಿಮಾಗಳಿಗೆ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ನಾನು ಮಾಡ್ತಾ ಇದ್ದೆ. ಯಾಕೆ ನಾವೇ ನಮ್ಮದೇ ಒಂದು ಸಮಾಜಕ್ಕೆ ನಾವು ಒಂದು ಚಿತ್ರ ನಿರ್ಮಾಣ ಮಾಡಬಾರ್ದು ಅಂತ ನಾವು ನಮ್ಮದೇ ಆದ ಒಂದು ಕಥೆಯನ್ನು, ಒಳ್ಳೆ ಕಥೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ನಿರ್ಧಾರ ತಗೊಂಡು, ಒಂದು ಒಳ್ಳೆ ಮನುಷ್ಯನ ದೇವ್ರದಲ್ವಾ, ದೇವರ ಒಂದು ಇತಿಹಾಸ ಭರಿತವನ್ನು ಜನಕ್ಕೆ ಒಂದು ಈ ಸಂದೇಶ ಮುಟ್ಲಿ ಅಂತೇಳಿ ಒಂದು ನಿರ್ಧಾರ ಮಾಡ್ಕೊಂಡ್ವಿ. ತಾವು ಈ ಕೆಂಗಲ್ ಹನುಮಂತ ದೇವಸ್ಥಾನ ಯಾಕೆ ಇದು ಇತಿಹಾಸ ಭರಿತವಾದ ಮಾಸ್ತಿಗಲ್ಲು, ವೀರಗಲ್ಲು, ಇಂದಿನ ಸಾಹಿತ್ಯ ಭರಿತವಾದ ಮೂಡಿರ್ತಕ್ಕಂಥ ಮೂಲ ದೇವರು. ಇಲ್ಲಿ ಏನೇ ಬಂದು ನಾವು ಹರಕೆಯನ್ನು ಹರಕೆ ಮಾಡ್ಕೊಂಡಾಗ ಅದು ಇದುವರೆಗೂ ಯಾವುದೂ ಹುಸಿಯಾಗಿಲ್ಲ. ಪ್ರಧಾನಮಂತ್ರಿ ದೇವೇಗೌಡರು ಬಂದರು, ನಾನು MLA ಆಗಬೇಕು ಅಂದರು, ದೇವರು MLA ಮಾಡ್ತು. ಮಿನಿಸ್ಟ್ರು ಆಗ್ತೇನಾರು ಮಿನಿಸ್ಟ್ರು ಮಾಡ್ತು. MP ಪ್ರಧಾನಮಂತ್ರಿ ಆಗಬೇಕು ಅಂದರು, ಅದನ್ನು ಮಾಡ್ತು. ಕುಮಾರಸ್ವಾಮಿ ಅವರು ಬಂದರು, ನಾನು MP ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂದರು, ಅದನ್ನು ಮಾಡ್ತು. DK ಶಿವಕುಮಾರ್ ಅವರು ಬಂದರು, ನಾನು ಮುಖ್ಯಮಂತ್ರಿ ಆಗ್ತಾ ಇಲ್ಲ, ಅದನ್ನು ಮಾಡ್ತು. ಈ ದೇವ್ರು ಏನಂತಂದರೆ, ಯಾರೇ ಒಂದು ಭಕ್ತ ಕೇಳ್ಕೊಂಡ್ರು ಭಾಳ ಕಷ್ಟ ಬಿದ್ದು ಪ್ರೊಡಕ್ಷನ್ ಮಾಡಿ ಅವನ ಯಶಸ್ಸನ್ನು ಮಾಡಿಕೊಡುತ್ತೆ ಕೆಂಗಲ್ ಹನುಮಂತರಾಯ. ಸರ್, ಇದ್ದಾಗ ನೀವು ದೇವರ ಬಗ್ಗೆ ಹೇಳಿದ್ರಿ, DK ಶಿವಕುಮಾರ್ ಬಗ್ಗೆ ಹೇಳಿದ್ರಿ, ತಾವು ಸಹ ಏನು ಹೇಳ್ಕೊಡಾಗಿದ್ದೀರಾ, ಈ ಕೆಲಸ ಆಗಬೇಕು ಅಂತೇಳಿ ದೇವಸ್ಥಾನಕ್ಕೆ ಬಂದು ಅರ್ಗೆ ಹೋಗ್ತೀರಿ ಅಂತೇಳಿ ನಮಗೆ ಮಾಹಿತಿ ಇದೆ, ಏನಂತೀರಿ? ನಾನು ಮೊದಲು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇನ್ನು ಉಳಿದ ನ್ಯಾಯಮೂರ್ತಿಗಳು, ನಮ್ಮ ಮಹಾವಿಲೇಖನಾಧಿಕಾರಿಗಳು, ನಮ್ಮ ಸಿಬ್ಬಂದಿ ವರ್ಗಕ್ಕೆ ನಾನು ತುಂಬ ಹೃದಯಪೂರ್ವಕ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಇವತ್ತು ನಾನು ಈ ಚಿತ್ರರಂಗ ಬರಬೇಕಾದ್ರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನನಗೆ ಅನುಮತಿಯನ್ನು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ. ಅದು ಅನುಮತಿ ಇಲ್ಲ ಅಂದರೆ ಇಲ್ಲಿಗೆ ಬರೋಕ್ಕಾಗ್ತಿಲ್ಲ. ಸರ್, ಈಗ ಏನು ಈ ಒಂದು ದೇವಸ್ಥಾನದಲ್ಲಿ ತಾವು ಈ ಚಲನಚಿತ್ರ ತಾವು ಮೂರ್ತಿ ಹಾಕೊಂಡಿದ್ದೀರಾ, ನಿಜದಲ್ಲಿ ಏನಿದೆ ತಾವು ಹೈಕೋರ್ಟ್ನಲ್ಲಿ ತಾವು ಆಪ್ತರಾಗಿದ್ದೀರಿ. ಹೀಗಿದ್ದಾಗ ತಮ್ಮ ಮಿಸಸ್ ಶ್ರೀಮತಿಯವ್ರನ್ನ ಮುಂದೆ ಹೀರೋಯಿನ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತೇಳಿ ತಾವು ರೂಪರೇಖೆ ಮಾಡ್ಕೊಂಡಿರ ಅಂತ ಮಾಹಿತಿ ಏನಂತೀರಿ? ಇಲ್ಲ, ಅವರು ಎಲ್ಲ ಕಲಾವಿದರನ್ನು ಬೆಳೆಸಿ ಎಲ್ಲರಿಗೊಂದು ಅನ್ನದಾತರಾಗಿ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಜೊತೆ ಇರ್ತೀವಿ. ಹೇಗೆ ಪಾರ್ವತಮ್ಮನವ್ರ ಮನೇಲಿದ್ದರೂ ಆ ಥರ ಇರ್ತೀನಿ. ನಾನು ಯಾವುದೇ ಒಂದು ಅಭಿನಯ ಮಾಡಲ್ಲ, ನೋಡ್ತೀನಿ, ಒಳ್ಳೆಯದನ್ನು ಮಾಡಿ. ಎಲ್ಲ ಫ್ಯಾಮಿಲಿಗಳು ಈ ಸಿನಿಮಾ ಮಾಡಿ ಬೀದಿಗೆ ಬರಬಾರ್ದು, ಮುಳುಗಬಾರ್ದು, ಅನ್ನ ತಿನ್ನಬೇಕು ಅಂತ ಒಂದು ಕತೆ ಇಟ್ಕೊಂಡು ಭಯಭಕ್ತಿಯಿಂದ ಎಲ್ಲರೂ ನಟನೆ ಮಾಡಿ ಒಂದು ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಹೀರೋ ಇದ್ದಾರೆ ಸರ್, ತಾವು ಈ ಚಿತ್ರದಲ್ಲಿ ನಾಯಕ ನಟರಾಗಿದ್ದು ಅಭಿನಯಿಸ್ತಾ ಇದ್ದೀರಾ? ಹೌದು.
ಏನು ಹೇಳ್ತೀರಿ? ಇದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್. ರಾಮಕೃಷ್ಣ ಸರ್ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಡೈರೆಕ್ಟರ್ ಸರ್ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಕರ್ನಾಟಕ, ಜೈ ಇಂಡಿಯಾ. ಸರ್ ತಾವು ಈಗಾಗಲೇ 10 ಫಿಲಮಲ್ಲಿ ಹೀರೋ ಆಗಿದ್ದೀರಾ. ಹೌದು, ಇದು ಎಷ್ಟು ಮೂವಿ? ಇದೊಂದು 15 ಮೂವಿ. ಸೊ 100 ಡೇಸ್ ಮಾಡ್ಕೊಳ್ಳಿ ಮಾಡ್ತೀರಾ? 100 ಡೇಸ್ 100% ಆಗುತ್ತೆ. ಸರ್ ಈ ಒಂದು ಮುಹೂರ್ತದಲ್ಲಿ ತಾವು ಡೈರೆಕ್ಟರ್ ಆಗಿ ಬಹಳಷ್ಟು ಕೆಲಸ ಮಾಡಿದ್ರೆ, ಯಾಕಂದ್ರೆ ದೇವರ ತುಂಬ ತುಳುತ್ತಾರೆ ಜನಸಾಗರ. ಹಾಂ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಈ ಒಂದು ಚಿತ್ರದ ಬಗ್ಗೆ? ಸರ್ ಇಲ್ಲಿ ಪೂಜೆ ಮಾಡಿದ್ದು ತುಂಬ ಸಂತೋಷ ಆಯಿತು. ಇಲ್ಲಿ ಕೆಂಗಲ್ ಹನುಮಂತರಾಯ ಅಂದರೆ ಒಂದು ಪವರ್ಫುಲ್ಲು. ಆಮೇಲೆ ಇದು ಶಿವಪುರಾಣದ್ದು ಕೆಂಗಲ್ ಹನುಮಂತರಾಯ ಅಂತಂದರೆ ಫುಲ್ಲು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡೋದು ಒಂದು ಶಕ್ತಿ ದೇವರು. ಇಲ್ಲಿ ಪೂಜೆ ಮಾಡಿದ್ದು ತುಂಬ ಸಂತೋಷ ಆಯ್ತು ಸರ್. ನನಗೆ ದೇವರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಫುಲ್ಲು ನಂಬಿಕೆ ಇದೆ. ಹಾಗೆ ಜನರು ಆಶೀರ್ವಾದ ಮಾಡ್ಬೇಕು ಸರ್, ಅಷ್ಟೇ. ಕತೆ ನಂದೇ ಸರ್. ಓಕೆ, ಈಗ ರೌದ್ರ ಕಾಲಭೈರವ ಅಂತಂದ್ರೆ ಅದ್ರದ್ದೇ ಆದ ಒಂದು ಕಾಲಭೈರವ ಅಂತಂದ್ರೆ ಅದರದ್ದೇ ಒಂದು ಹಿನ್ನೆಲೆ ಇರುತ್ತೆ. ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ? ಈ ಸ್ಟೋರಿನ ಹೇಗೆ ತಗೊಂಡ್ರಿ ಸರ್? ಇದು ಶಿವಪುರಾಣದಲ್ಲಿ ಒಂದು ಪಾರ್ಟ್ ಸರ್. ಆ ಪಾರ್ಟಿಂದ ತೊಗೊಂಡು ಈಗಿನ ಜನ್ರೇಷನ್ಗೆ ಕಮರ್ಷಲ್ಲು ಮತ್ತು ಇದು ಮಾಡಿದ್ದೀನಿ ಸರ್. ಸಖತ್ ಹಾರ್ಡ್ ವರ್ಕ್ ಮಾಡಿದ್ದೀನಿ ಈ ಕತೆಗೆ. ಕಮರ್ಷಲ್ಲು ಮತ್ತು ಇದು ದೇವ್ರದ್ದೇ ಒಂದು ಇದು ಸರ್. ಸುಮಾರು ಸಿನಿಮಾಗಳು ಬಂದೋಗಿದೆ. ನಾನು ಶಿವಂದೇ ತಗೊಬೇಕು ಅಂತ ಅನ್ನಿಸೋದು. ಶಿವಂದು ಪುರಾಣದಲ್ಲಿ ಒಂದು ಪಾಠ ಸರ್. ಆ ಪಾಠ ತಗೊಂಡು ಇದು ಮಾಡಿದ್ವಿ. ನಮಸ್ಕಾರ ಸರ್, ಹೇಳಿ. ಮೇಡಮ್, ಒಂದು ಏನು ಮುಹೂರ್ತದಲ್ಲಿ ನಿಮ್ಮ ಒಂದು ಪಾತ್ರ ಬಹಳ ಇದೆ. ಯಾಕೆಂದ್ರೆ ನಿಮ್ಮ ನೋಡ್ಲಿಕ್ಕೆ ನಿಮ್ಮ ಅಭಿಮಾನ ಬಂದಿದ್ದಾರೆ. ತುಳುಕ್ತಾ ಇದೆ ಒಂದು ದೇವಸ್ಥಾನ. ರಾಮಕೃಷ್ಣ ಇದ್ದಾರೆ, ಅವ್ರು ಶ್ರೀಮತಿ ಇದ್ದಾರೆ, ಜೊತೆಗೆ ಡೈರೆಕ್ಟರ್ ಇದ್ದಾರೆ. ಏನು ಹೇಳ್ತೀರಾ? ಇದು ಮೊದಲ ಚಿತ್ರ ನಿಮಗೆ? ಮೇನ್ ಲೀಡಾಗಿ ಹೀರೋಯಿನ್ ಆಗಿ ಬಂದು ಸೆಕೆಂಡ್ ಮೂವಿ ಇದು ನಂದು. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಮತ್ತು ಒಂದು ನಾನು ಮೇನ್ ಲೀಡಾಗಿ ಯಾವ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಆ ಟೀಮ್ ಜೊತೆ ಬಂದಿದ್ದೀನಿ. ಅದು ನನಗೆ ಇನ್ನೂ ಸಂತೋಷ. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಸರ್. ಡೈರೆಕ್ಟರ್ ಸರ್ ಇದ್ದಾರೆ. ಹೌದು. ಸರ್ ಬಗ್ಗೆ ಏನು ಇಷ್ಟಪಡ್ತೀರಾ? ಡೈರೆಕ್ಟರ್ ಸರ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೆಲ್ಪ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ ಕೂಡ. ಆ್ಯಂಡ್ ಐ ಹೋಪ್ ಅವ್ರ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅಷ್ಟೇ ಸರ್. ಈ ಚಿತ್ರದಲ್ಲಿ ನಿರ್ಮಾಪಕರು ನಮ್ಮ ರಾಮಕೃಷ್ಣ ಅವರ ಶ್ರೀಮತಿ ಅಂತ ಹೇಳಿ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ವಿ. ಏನು ಹೇಳ್ತೀವಿ? ತುಂಬ ಗ್ರೇಟ್ಫುಲ್ ಸರ್ ಅವರಿಗೆ. ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರು. ಇಷ್ಟು ನಂಬಿಕೆ ಇಟ್ಟಿದ್ದಾರೆ ನಮ್ಮ ಮೇಲೆ, ಆರ್ಟಿಸ್ಟ್ ಮೇಲೆ ಭರವಸೆ ಇಟ್ಟು ಒಂದು ಆಶೀರ್ವಾದ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಡಾಕ್ಟರ್ ವಿ ಕೃಷ್ಣಪ್ಪ ಅಂತ. ಈ ಸಿನಿಮಾದ ಇವತ್ತು ಮುಹೂರ್ತದ ಕಾರ್ಯಕ್ರಮ ರುದ್ರ ಕಾಲಭೈರವ ಅಂತ ನಮ್ಮ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಎಲ್ಲ ಚಿತ್ರತಂಡಕ್ಕೂ ಶುಭಾಶಯ ಕೊಡ್ತೀನಿ. ನಾವು ತಡವಾಯ್ತು, ಯಾಕಂದ್ರೆ ನಾವು ಸರ್ಜಾಪುರದಿಂದ ಬಂದಿರೋದು. ನಮ್ಮ ಜೈ ಹನುಮಾನ್ ಅವರ ಆಶೀರ್ವಾದದಿಂದ ಈ ಸಿನಿಮಾ ಯಶಸ್ವಿ ಆಗಲಿ. ಯಾಕಂದರೆ ಹೊಸಬ್ರು ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ದಯವಿಟ್ಟು ಎಲ್ಲ. ಈಗ ನೀವು ನಿಮ್ಮಿಂದ, ಯಾಕಂದ್ರೆ ನೀವು ಆಶೀರ್ವಾದ ಮಾಡಿದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ಬೆಳಿಬೋದು. ದಯವಿಟ್ಟು ಹೊಸಬ್ರನ್ನ ಬೆಳೆಸಿ ಹೊಸ ಸಿನಿಮಾ ಮಾಡೋರಿಗೆ ಪ್ರೋತ್ಸಾಹ ಮಾಡಿ, ಇದೇ ಥರ ಇರಲಿ ಅಂತ ತಮ್ಮಲ್ಲಿ ಕೋರ್ಕೊಳ್ತೀನಿ. ನನ್ನ ಹೆಸರು ರವಿ ಮಹಾದೇವ್ ಅಂತ. ಈ ಚಿತ್ರದಲ್ಲಿ ಆ್ಯಂಟಿ ಹೀರಾಗಿ ನಟನೆ ಮಾಡ್ತಾ ಇದ್ದೀನಿ. ಇದು ನನಗೆ ಆರ್ಟಿಸ್ಟಾಗಿ 2ನೇ ಚಿತ್ರ. ಮೊದಲನೇ ಚಿತ್ರ ದೈವಪುತ್ರ, ಇದು 2ನೇ ಚಿತ್ರ ರೌದ್ರ ಕಾಲಭೈರವ ಅಂತ. ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಎಲ್ಲ ಕಲಾವಿದರು, ನಮ್ಮ ಸಹ ಕಲಾವಿದರು, ಹೀರೋಯಿನ್ ಭೂಮಿಕಾ ಅವರು, ನಮ್ಮ ಚಿತ್ರದ ಹೀರೋ ಸುಧೀರ್ ಅವರು, ಎಲ್ಲರೂ ಒಟ್ಟಿಗೆ ನಮ್ಮ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಈ ಚಿತ್ರವನ್ನು ಮಾಡ್ತಾಯಿದ್ದೀವಿ. ತುಂಬ ಖುಷಿಯಾಗುತ್ತೆ. ಇವತ್ತು ಶ್ರೀ ಕೆಂಗಲ್ ಹನುಮಂತರಾಯ ಅವರ ಸನ್ನಿಧಿಯಲ್ಲಿ ಪೂಜೆ ಆಯಿತು. ಎಲ್ಲರೂ ವಿಜೃಂಭಣೆಯಿಂದ ಪೂಜೆಯಲ್ಲಿ ಪಾಲ್ಗೊಂಡು ಇವತ್ತು ಫಸ್ಟ್ ಶೆಡ್ಯೂಲ್ ಮಾಡ್ತಾಯಿದ್ದಾರೆ. ನಮ್ಮ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಎಲ್ಲರೂ ಈ ಚಿತ್ರದಲ್ಲಿ ನಟನೆ ಮಾಡಿ ಯಶಸ್ವಿಯಾಗಿ ನಟನೆ ಮಾಡಿ ಚಿತ್ರ ಆದಷ್ಟು ಬೇಗ ಕನ್ನಡ ಜನತೆ ಮತ್ತು ಭಾರತದ ಜನತೆ ಮುಂದೆ ಬಂದು ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ. ಎಲ್ಲರ ಆಶೀರ್ವಾದದಿಂದ ಈ ಚಿತ್ರ ಆದಷ್ಟು ಬೇಗ ಬರುತ್ತೆ. ನಮಸ್ಕಾರ. ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬರಲಿ ಅಂತ ಆಶಿಸ್ತಾ ಒಳ್ಳೆ ಆರಂಭ ಆಗಲಿ ಅಂತ. ಮೇಡಮ್, ಈಗ ರೋಹಿಣಿ ರಾಮಕೃಷ್ಣ ಮೇಡಮ್ ಈ ಒಂದು ಚಿತ್ರಕ್ಕೆ ನಿರ್ಮಾಪಕರಾಗಿಲ್ಲ, ಖುಷಿ ಇದೆ. ನಮ್ಮ ಮನೆಯವ್ರು ಏನು ಮಾಡೋದು ಸಪೋರ್ಟ್ ಇದೆ. ಮೇಡಮ್, ಈಗ ಮುಂದಿನಲ್ಲಿ ಏನೇನು ಇಲ್ಲ ಸರ್, ನಂಗೆ ಆಸೆ ಏನಿಲ್ಲ. ಅವ್ರ ಬೆನ್ನೆಬಲಾಗಿರ್ತೀನಿ ಅಷ್ಟೇ. ಹಾಂ, ಅವ್ರ
ಸರ್ ಸಪೋರ್ಟ್ ಮಾಡ್ತೀನಿ. ನಾನು ಸೂರ್ಯಕಲಾ ಅಂತ ನೀನಾಸಂ ಆರ್ಟಿಸ್ಟ್. ನನಗೆ ಮೊದಲಿಗೆ ರಾಘವ್ ಸರ್ ಕಾಲ್ ಮಾಡಿ ಹೇಳಿದಾಗ ಇಂಥ ಪಾತ್ರ ಇದೆ ಅಂತ ಹೇಳಿದಾಗ ಒಂದು ಖುಷಿಯಾಗಿ ಒಪ್ಕೊಂಡೆ. ಯಾಕಂದರೆ ಅವರು ನನಗೆ ಮೊದಲಿಂದ ಗೊತ್ತಿದ್ದರು, ಪರಿಚಯದವರು. ಹಾಗಾಗಿ ಅವರು ಸಿನಿಮಾದಲ್ಲಿ ನಟಿಸೋದು ನನಗೊಂದು ಸುವರ್ಣ ಅವಕಾಶ ಅಂದ್ಕೊಂಡು ಒಪ್ಕೊಂಡೆ. ಹಾಗೆ ಇವತ್ತು ಮುಹೂರ್ತ ನಡೀತಾ ಇದೆ, ತುಂಬ ಖುಷಿಯಾಗಿದೆ. ರಾಮಕೃಷ್ಣ ಸರ್ ಇದ್ದಾರೆ, ಸುಧೀರ್ ಸರ್ ಇದ್ದಾರೆ, ರವಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ನನಗೆ ತುಂಬ ಖುಷಿಯಾಗಿದೆ ಈ ಚಿತ್ರದಲ್ಲಿ ಮಾಡ್ತಾ ಇರೋದು. ಹ್ಯಾಪಿಯಾಗಿದೆ, ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನನ್ನ ಹೆಸರು ವಾಸು ಅಂತೇಳಿ, ನಾನು ಸ್ಥಳೀಕ ಇದೇ ಊರಿನವನು. ಇದು ನಮ್ಮೂರು ದೇವಸ್ಥಾನ. ಕೌರವ ವೆಂಕಟೇಶ್ವರ ಇಬ್ಬರು ತುಂಬ ಆತ್ಮೀಯ ಸ್ನೇಹಿತರು. ನಾನು ಕೂಡ 3 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀನಿ, ಪ್ರೊಡ್ಯೂಸ್ ಕೂಡ ಮಾಡಿದ್ದೀನಿ. ನಾನೀಗಾಗಲೇ ಗೌರ್ಮೆಂಟ್ ಅಫಿಷಿಯಲ್ ನಾನು. ಆದರೂ ಕೂಡ ಈಗ ನಮ್ಮೂರಿನಲ್ಲಿ ಬಂದು ಈ ಮುಹೂರ್ತ ಮಾಡ್ತಾ ಇರೋದು ಭಾರಿ ಖುಷಿಯಾಗಿದೆ. ರೌದ್ರ ಕಾಳ ಭೈರವ ಈ ಸಿನಿಮಾ ತುಂಬ ಯಶಸ್ವಿ ಆಗಲಿ. ಮತ್ತು ಇಲ್ಲಿ ಯಾವುದೇ ಮುಹೂರ್ತ ಮಾಡಿದರೂ ಕೂಡ ಭಾರಿ ಯಶಸ್ವಿಯಾಗಿದೆ ಸಿನಿಮಾಗಳು. ಭಾರಿ ಪವಿತ್ರವಾದ ಸ್ಥಳ ಕೆಂಗಲ್ ಆಂಜನೇಯ ಈ ಸಿನಿಮಾ ತಂಡಕ್ಕೆ ಮತ್ತು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ತುಂಬ ಯಶಸ್ಸನ್ನು ತಂದುಕೊಡ್ಲಿ. ಈ ಸಿನಿಮಾ ಶತದಿನೋತ್ಸವ ಓಡಲಿ ಅಂತೇಳಿ ಆ ಭಗವಂತ ಕೆಂಗಲ್ ಆಂಜನೇಯ ಸ್ವಾಮಿ ಮೇಲೆ ನಾವು ಪ್ರಾರ್ಥನೆ ಮಾಡಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ತಾವು ಯಾವ ಥರ ನಾಟಕ ಮಾಡೋಕ್ಕೆ ತಾವು ತಾಯಿ ಪಾತ್ರ ಕೊಟ್ಟಿದ್ದಾರೆ ಸರ್. ಹೀರೋಯಿನ್ಗೆ ತಾಯಿ ಪಾತ್ರ. ಹಾಂ, ಇಷ್ಟ ಆಯಿತು ಸರ್, ಕತೆ ಇಷ್ಟ ಆಯಿತು ಸರ್. ಹಾಂ, ಮುಹೂರ್ತಕ್ಕೆ ಬಂದಿದ್ದೀನಿ ಸರ್. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೀರೋಯಿನ್ಗೆ, ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್. ರುದ್ರ ಕಾಲಭೈರವ ಈ ಸಿನಿಮಾದಲ್ಲಿ ರಾಮಕೃಷ್ಣ ಸರ್ ಅವರು ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ವೈಫ್ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿದೆ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಸೊ ಈ ಸಿನಿಮಾ ಇವತ್ತು ಪೂಜೆ ಮುಹೂರ್ತ ಏನು ನಡೆದಿದೆ ತುಂಬ ಯಶಸ್ವಿಯಾಗಿ ನಡೆದಿದೆ. ಹಾಗೆ ಸಿನಿಮಾ ಕೂಡ ಒಳ್ಳೆ ಯಶಸ್ವಿಯಾಗಿ ನಡೀಲಿ. ಸೊ ರೌದ್ರ ಕಾಲ ಭೈರವ ಅನ್ನೋ ಈ ಚಿತ್ರಕ್ಕೆ ನಾನು ಛಾಯಾಗ್ರಾಹಕನಾಗಿ ಮೊಟ್ಟ ಮೊದಲನೇ ಬಾರಿಗೆ ಕೆಲಸ ಮಾಡುತ್ತಿದ್ದೇನೆ. ಈ ಒಂದು ಒಳ್ಳೆಯ ಅವಕಾಶ ಕೊಟ್ಟಿರ್ತಕ್ಕಂಥ ರಾಘವ್ ವಿನೋದ್ ಕುಮಾರ್ ಸರ್ಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ಚಿತ್ರದ ಬಗ್ಗೆ ಅತಿ ಹೆಚ್ಚಿನದಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಇವಾಗ ಇನ್ನೂ ಆರಂಭ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ಸಾಹಭರಿತ ಒಂದು ವಿಷಯಗಳನ್ನು ನಿಮಗೆ ತಲುಪಿಸೋ ಒಂದು ಪ್ರಯತ್ನ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ಮೂವಿಲಿ ಹೀರೋ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ. ಅವ್ರು ಅಂದ್ಕೊಂಡಾಗ ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ತಾ ಇದ್ದೀನಿ. ಈ ಟೀಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ. ಆ ಮಾರುತಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಬಂದಿರೋ ಕಲಾವಿದರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾನು ಇದೇ ಊರು ರಾಮನಗರದ ಹತ್ರ ಹಚ್ಚಲಿದೆ, ಆ ಊರೋಳು. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಕುಮಾರ್ ಸರ್ ಜೊತೆ ಇದು 3ನೇ ಸಿನಿಮಾ ಮಾಡ್ತಾ ಇದ್ದೀನಿ. ನಂದು ಕ್ಯಾರೆಕ್ಟ್ರು ಸಸ್ಪೆನ್ಸ್ ಇದೆ, ಹೇಳ್ತಾರೆ. ದಯವಿಟ್ಟು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಒಬ್ಬಳು ಕಲಾವಿದೆಯಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ರೌದ್ರನ ಕಾಲ ಭೈರವ ಅಂತ ಸಿನಿಮಾ ಇವತ್ತು ಪೂಜೆ ಮಾಡಿದ್ವಿ ಕಣಗಲ್ಲು ಆಂಜನೇಯ ದೇವಸ್ಥಾನದಲ್ಲಿ, ರಾಮನಗರಲ್ಲಿ. ಇದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತದೆ. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಫಸ್ಟು ನನ್ನ ಕರೆದ್ಬಿಟ್ಟು ಈ ಸಿನಿಮಾ ಬಗ್ಗೆ ಸ್ಟೋರಿ ಹೇಳಿದರು. ಅದು ಕೇಳ್ಬಿಟ್ಟು ಆ ಕತೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಸುದೀರ್ ಸರ್ನ ಮೀಟ್ ಮಾಡಿದ್ದೆ. ಸುದೀರ್ ಸರ್ ಮೀಟ್ ಮಾಡಿದ್ರೆ ನಮ್ಮ ರಾಮಕೃಷ್ಣ ಮೀಟ್ ಮಾಡಿಬಿಟ್ಟು ಈ ಸಿನಿಮಾ ಹೆಂಗಾದ್ರೂ ಒಂದು ನಾವು ಮಾಡಿ ಬಗ್ಗೆ ಸಕ್ಸಸ್ ಮಾಡಬೇಕಂತ ಇಲ್ಲಿ ಬಂದಿದ್ದೀನಿ. ಇದ್ರ ಒಟ್ಟಾರೆ 4 ಫೈಟ್ ಇದೆ. ಅದು ಫೈಟ್ ನಾನೇ ಸ್ಟಂಡು ಆಕ್ಷನ್ ಮಾಡ್ತಾ ಇದ್ದೀನಿ. ಹೆಂಗಿದ್ರು ದೇವ್ರ ಹತ್ರ ಬೇಡ್ಕೊಳ್ತೀನಿ ಈ ಸಿನಿಮಾ ಯಶಸ್ವಿಯಾಗಿ ಬಂದ ನಿಮ್ಮೆಲ್ಲರೂ ನಾನು ಕೇಳ್ತೀನಿ, ನಮ್ಮ ಕರ್ನಾಟಕ ಜನತೆಗೆ ಜೈ ಹಿಂದ್, ಜೈ ಕರ್ನಾಟಕ. ರೌದ್ರ ಕಾಲ ಭೈರವ ಅನ್ನೋ ಚಿತ್ರದಲ್ಲಿ ನಟನ ಮಾಡೋಕ್ಕೆ ನಮ್ಮ ವಿನೋದ್ ಸಾರು ಒಂದು ಕರೆದಿದ್ರು. ಬಟ್ ನಾನು ಅದರಲ್ಲಿ ಬಂದಿದ್ದೀನಿ. ದೇವರು ಯಾವ ಥರ ಮಾಡ್ತಾನೆ ಅಂತ ಒಂದು ಇದನ್ನ ನೋಡಬೇಕು, ಹೈಲೈಟ್ ಮಾಡಲಿ ಅಂತ. ಈ ಇಂಡಿಯಾದಲ್ಲಿ ಎಲ್ಲರೂ ನೋಡಿರೋ ಅಂಥ ಸಿನಿಮಾ ಅಲ್ಲದೆ ಈ ಸಿನಿಮಾನ ಒಂದು ವಿನೋದವಾಗಿ ನೋಡಬೇಕಂತ ನಾನು ಮನಸ್ಫೂರ್ತಿಯಾಗಿ ಕನಗಲ್ಲ ಹನುಮಂತರಾಯನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಯಶಸ್ವಿಯಾಗಲಿ. ಜೈ ಕರ್ನಾಟಕ, ಜೈ ಇಂಡಿಯಾ. ಒಂದು ಉತ್ತಮವಾದ ಸಿನಿಮಾ, ಒಂದು ಉತ್ತಮವಾದ ಸ್ಥಳದಿಂದ ನಮ್ಮ ರೌದ್ರ ಕಾಲಭೈರೇಶ್ವರ ಅಂತ ಒಂದು ಒಳ್ಳೆಯ ಸಿನಿಮಾವನ್ನು ನಿರ್ದೇಶಕ ಮಾಡಿ ಇಲ್ಲಿ ನಮ್ಮ ರಾಮಕೃಷ್ಣ ಅವರು ಪೂಜೆಯನ್ನು ಮಾಡಿದ್ದಾರೆ. ಎಲ್ಲದಕ್ಕೂ ನಮ್ಮ ಹನುಮಾನ್ ಅವರು ಆಶೀರ್ವಾದ ಇರಲಿ ಅಂತ ನಮ್ಮ ಮಾಸ್ಟರ್ ಕಡೆಯಿಂದ ಹೇಳ್ತೀವಿ. ಈಗ ನಮ್ಮ ಮಾಸ್ ಮಾಧ್ಯಮ ಅಂದರೆ ಅಂದರೆ ಇದು ನಮ್ಮ ಮನೆಯ ಮಾಧ್ಯಮ. ಡಾಕ್ಟರ್ ಡೆಲ್ಲಿ ಅಧ್ಯಕ್ಷರು, ಕರ್ನಾಟಕದ ಅಧ್ಯಕ್ಷರು. ಸೊ ಅದಕ್ಕೆ ನನ್ನನ್ನು ಡಾಕ್ಟ್ರು ಸವಾಸ ಮಾಡಿ ನಾನು ಡಾಕ್ಟರ್ ಆಗಿಬಿಟ್ಟೆ. ಅಂಥ ಅದ್ಭುತವಾದ ಮಾಸ್ ಮಾಧ್ಯಮ, ಭಾಳ ಕ್ಲಿಯರಿಟಿಯಾಗಿ ಒಳ್ಳೆ ಸುದ್ದಿಗಳನ್ನು ಕೊಡ್ತಾರೆ. ಮತ್ತು ಇವತ್ತು ನಮ್ಮ ಭಾರತ ದೇಶಕ್ಕೆ ಈ ನಮ್ಮ ರುದ್ರ ಕಾಲಭೈರವ ಸಿನಿಮಾದು ಪಾನ್ ಇಂಡಿಯಾ ಸಿನಿಮಾವನ್ನು ತಗೊಂಡು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಸರ್, ಸಿನಿಮಾ ನಮ್ಮ ಚಿತ್ರೀಕರಣ ಮುಗಿಯೋವರೆಗೂ ನೀವು
ಇದನ್ನ ಪಬ್ಲಿಸಿಟಿ ಮಾಡ್ತಾನೇ ಇರಬೇಕು. ಯಾಕೆಂದ್ರೆ ಎಲ್ಲ ಜನಕ್ಕೂ ನಮ್ಮ ಏನು ಎಷ್ಟು ಕೋಟಿ 150 ಕೋಟಿ ನಮ್ಮ ಭಾರತೀಯರಿಗೆ ಇದು ಮುಟ್ಟಬೇಕು. ಕಾಲಭೈರವ ಅನ್ನೋದು ಕಾಂತಾರ ಟೈಪ್ ಬರ್ತಾ ಇದೆ, ಫಾರೆಸ್ಟ್ ಶೂಟಿಂಗ್ ಆಗ್ತಾ ಇದೆ, ಎಲ್ಲ ದೇವತೆಗಳದ್ದು ದೇವಸ್ಥಾನದ ದೇವ್ರಗಳು ಇತಿಹಾಸ ಬರೀತಾ ಒಂದು ಗ್ರಂಥ ಇದು ಸಮಾಜಕ್ಕೆ ಬರ್ತಾ ಇದೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಈ ಸಿನಿಮಾ ಮೆಚ್ಕೊಳ್ತಾರೆ. ಆ ಥರ ಅಂತ ಅದ್ಭುತ ಸ್ಟೋರಿಯನ್ನು ನಮ್ಮ ಡೈರೆಕ್ಟರ್ ತಗೊಂಡಿದ್ದಾರೆ. ಒಳ್ಳೆ ಕ್ಯಾಮ್ರಾಮ್ಯಾನ್, ಒಳ್ಳೆ ಭಾಳ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮ್ಯಾನು ಅಂತ ಹೇಳ್ತಾ ಈ ಒಂದು ಮಾಧ್ಯಮನ ನಾವೆಲ್ಲರೂ ಸೇರಿ ಬೆಳೆಸೋಣ. ಧನ್ಯವಾದಗಳು. ಆಯ್ತಾ, ಈಗ ಮಾಲಾರ್ಪಣೆ ಆದಮೇಲೆ ನಾಡಗೀತೆ. ರೌದ್ರ ಕಾಲ ಭೈರವೇಶ್ವರ ಸ್ವಾಮಿ ಚಿತ್ರಕ್ಕೆ ಜೈ. ರೌದ್ರ ಕಾಲ ಭೈರವೇಶ್ವರ ಸ್ವಾಮಿ ಚಿತ್ರಕ್ಕೆ ಜೈ. ಸೌಂಡ್ ಹಾಕಿ ಅದು. ದೇವಿಯ ಆಶೀರ್ವಾದ ಪಡೆಯಲು ಅಂಕನಹಳ್ಳಿ ಬಂದಿದ್ದೀವಿ ಸರ್. ಇದು ನಮ್ಮದು ಶಕ್ತಿ ದೇವತೆ, ಗ್ರಾಮ ದೇವತೆ. ಇದು ಹತ್ತೂರು ಕಾಯುವ ಊರಿನ ಗ್ರಾಮ ದೇವತೆ. ಇದು ಪವರ್ಫುಲ್ಲು, ಅಂದರೆ ಶಕ್ತಿ ದೇವತೆ. ಅಂದರೆ ನಾವುಗಳು ಎಲ್ಲರೂ, ನೀವೇ ಆಗ್ಬೋದು ನಾವೇ ಆಗ್ಬೋದು, ಏನು ಬಂದಿಲ್ಲಿ ಅಮ್ಮನ ಹತ್ರ ಸಂಕಲ್ಪ ಮಾಡುವ ಮುಖಾಂತರ ನೀವೇನು ಕೋರ್ಕೋತೀರಿ ಆ ಶಕ್ತಿನ ಅಮ್ಮ ಕೊಡ್ತಾಳೆ. ಒಂದು ಉದಾಹರಣೆಗೆ ಪಕ್ಕದ ಊರಿನಲ್ಲಿ ಕವಣಾಪುರ ಅಂತ ಇದೆ ಗ್ರಾಮ. ಹಿಂದೆ ನೀವು ಎಲ್ಲ ಹಿಂದಿನ ಕಾಲದಲ್ಲಿ ಒಂದು ಪ್ಲೇಗು ಕಾಲರ ಅಂತ ಬರೋದು. ಆವಾಗ ಒಂದು ಮೆಡಿಕಲ್ ಇರಲಿಲ್ಲ, ಆವಾಗ ಜಾಸ್ತಿ ಮೆಡಿಕಲ್ ಇರಲಿಲ್ಲ, ಡಾಕ್ಟ್ರುಗಳು ಇರಲಿಲ್ಲ. ಆವಾಗ ದೇವಿನ ಮೊರೆ ಹೋದರು ಆ ಊರಿನವ್ರು ಬಂದು. ಆಗ ನಮ್ಮ ಗ್ರಾಮ ದೇವತೆ ಏನಂತ ಹೇಳಿದ್ರು, ಆಶ್ವಾಸನೆ ಕೊಟ್ಟರು ಅಂದರೆ, ನೋಡಿ ನಮ್ಮೂರಿನಲ್ಲಿ ಹಿಂದೆ ಜಾಸ್ತಿ ರಾಶಿ ಎಡೆಗಳೆಲ್ಲ ದಿನ ಬೀಳ್ತಾ ಇದೆ ಅಮ್ಮ, ಇದಕ್ಕೇನಾರ ಒಂದು ನೀನು ಕಾಪಾಡ್ಕೋಬೇಕು, ನಿನ್ನ ಬಗ್ಗೆ ನಾವು ಕೇಳಿದ್ದೀವಿ, ನಾವು ಪಕ್ಕದೂರಿಂದ ಬಂದಿದ್ದೀವಿ ಅಂತ ಹೇಳಿದಾಗ, ನೋಡಪ್ಪ ನೀವೇನು ಸಂಕಲ್ಪ ಮಾಡಿಕೊಂಡು ನನ್ನ ಗ್ರಾಮ ದೇವತೆಯಾಗಿ ಪೂಜಿಸ್ತೀರಿ, ವರ್ಷಕ್ಕೆ ತೆಂಬಿಟ್ನಾರ್ತಿ ಜೋಡಿ ಮರಿಗಳು ತಂದು ನೀವು ಕಾಣಿಕೆಯಂತೆ ಒಪ್ಪಿಸಿದ್ರೆ ನಿಮ್ಮ ಕೋರಿಕೆನ ನೆರವೇರಿಸ್ತೀನಿ ಅಂತ ಅಮ್ಮ ಆಗ ಆಶ್ವಾಸನೆ ಕೊಟ್ಟರು. ಅದೇ ರೀತಿ ಉದಾಹರಣೆಯಲ್ಲಿ ಈ ಸುತ್ತ ಹತ್ತಳ್ಳಿ ಗ್ರಾಮಸ್ಥರು ಅಮ್ಮನ ಬಗ್ಗೆ ಕಾಳಜಿ ವಹಿಸಿ ಆ ಅಮ್ಮನಿಗೆ ಕೃತಾರ್ಥರ ಆಗ್ತಾರೆ. ಇವಾಗ ಈಗ ಒಂದು ಹೊಸ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ನಮ್ಮ ರೌದ್ರ ಕಾಲಭೈರವೇಶ್ವರ ಅಂತ ಉತ್ತಮವಾಗಿ ಬರಬೇಕು, ದೇವರ ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡು ಈಗ ನಮ್ಮ ಊರಿನ ಮಗನಾಗಿ ನಮ್ಮ ಗ್ರಾಮದಿಂದ ಸಿಟಿಗೆ ಹೋಗಿ ಅಲ್ಲಿ ಒಳ್ಳೆ ಕೀರ್ತಿ ಗಳಿಸಿ ಡಾಕ್ಟರೇಟ್ ತಗೊಂಡು ಏನು ಒಳ್ಳೆ ಜನಕ್ಕೆ ನಾನಾ ಜನಕ್ಕೆ ಜನ ಸೇವಕರಾಗಿ ಅದನ್ನು ಕೂಡ ಸಹ ಮಾಡ್ತಾ, ಅದ್ರ ಜೊತೆಗೆ ಏನು ನಮ್ಮ ಊರಿನ ಒಬ್ಬ ಪ್ರಜೆ ಮುಂದೆ ಬಂದು ಒಂದು ಸಿನಿಮಾ ರಂಗದಲ್ಲಿ ನಾನು ಸ್ವಲ್ಪ ಬೆಳಗಬೇಕು, ಈ ನಮ್ಮ ಕಾರ್ಯ ಯಶಸ್ವಿ ಆಗಬೇಕು ಅಂತ ಅವರ ಮನೋಭಾವ ಏನಿದೆ ಅಂದರೆ ನಮ್ಮ ಪದ್ಧತಿಯಂತೆ ನಾನು ಗ್ರಾಮ ದೇವತೆನ ಫಸ್ಟು ಪೂಜೆ ಮಾಡಿ ಇಲ್ಲಿಂದ ನಾನು ಯಶಸ್ಸಿನ ಅತ್ತ ಕಾಲಿಡಬೇಕು ಅಂತ ಬಂದಿದ್ದಾರೆ. ಅವರಿಗೆ ನಮ್ಮ ಅಮ್ಮ ಆರೋಗ್ಯ, ಆಯುಸ್ಸು, ಐಶ್ವರ್ಯ, ಧನ, ತನು, ಮನ, ಧನ ಎಲ್ಲ ಕೊಟ್ಟು ಕಾಪಾಡಿ ಈ ಕಂಬೈನ್ಸ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ಕೀರ್ತಿಯಾಗಲಿ, ಯಶಸ್ಸಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ.
ತರಹ ಈ ಚಿತ್ರದಲ್ಲಿ ತುಂಬ ಯಶಸ್ವಿ ಕಂಡಂಥ ನಿರ್ದೇಶಕ, ತಮಿಳುನಾಡಿನಿಂದ ಒಳ್ಳೆಯ ಯಶಸ್ಸು ಕೊಟ್ಟಂಥ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ ಅದೇ ಪ್ರಮೇಯದಲ್ಲಿ ಬಂದಿರತಕ್ಕಂಥ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ಇದ್ದಾರೆ. ಅವರು ರಾಮಕೃಷ್ಣ ಅಯ್ಯಂಗಾರ್ ಸಾಹೇಬರು, ಅವರು ಡಾಕ್ಟರ್ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಅವ್ರಿಗೆ ಹೆಚ್ಚಿನ ಒಂದು ಬೆಂಬಲವಾಗಿ ನಿಂತು ನಿರ್ದೇಶಕರಿಗೆ ನೀನು ಏನೇ ಮಾಡಿದ್ರು ನಾನು ರೆಡಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಎಲ್ಲ ಥರದಲ್ಲೂ ಅವರು ಧೈರ್ಯ ಕೊಟ್ಟಿದ್ದಾರೆ. ಆ ಧೈರ್ಯ ಆ ನಿರ್ದೇಶಕರು ಅದನ್ನು ಬಳಸ್ಕೊಂಡು ನಿಮಗೆಲ್ಲ ಒಂದು ಒಳ್ಳೆ ಚಿತ್ರವನ್ನು ಕೊಡ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಅವರು ಕೂಡ ಈ ಹಳ್ಳಿಗೆ ಬಂದಿದ್ದಾರೆ. ಈ ಹಳ್ಳಿನ ಎಲ್ಲ ಥರದಲ್ಲೂ ತೋರಿಸೋದಕ್ಕೆ ತುಂಬ ಶ್ರಮ ಪಡ್ತಿದ್ದಾರೆ. ನಮ್ಮೆಲ್ಲರ ಶ್ರಮ ಅದನ್ನು ನೀವು ತಗೊಂಡು ಅದನ್ನೆಲ್ಲ ನೀವು ನೋಡಿ ಆಶೀರ್ವಾದ ಮಾಡಬೇಕು. ನಿಮ್ಮೂರಾದಂಥ ರಾಮಕೃಷ್ಣಯ್ಯನವರು ಕೂಡ ನಮ್ಮೂರಿನಲ್ಲೇ ಶೂಟಿಂಗ್ ಮಾಡಬೇಕು ಅಂತ ಬಂದಿದ್ದಾರೆ. ಎಲ್ಲ ದೈವಗಳನ್ನ ತೋರಿಸ್ಬೇಕು, ಅವ್ರ ಶಕ್ತಿಗಳನ್ನ ಎಲ್ಲರಿಗೂ ತೋರಿಸ್ಬೇಕು, ಹೇಳಬೇಕು ಅನ್ನೋ ಒಂದು ಮಾಹಿತಿ ಇದರಿಂದ ಬಂದಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಅವ್ರು ಹಾಕಿರೋ ಬಂಡವಾಳ ನೀವು ಪಿಕ್ಚರ್ ನೋಡಿರ್ತಾನೆ ಬರಬೇಕು ಇನ್ನೊಂದು ಸಿನಿಮಾ ಮಾಡೋದಕ್ಕೆ. ಅದರಿಂದ ದಯಮಾಡಿ ನಿಮ್ಮ ರಾಮನಗರ ಜನತೆ, ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕು. ನಾವು ನಮ್ಮ ರಾಮಕೃಷ್ಣ ಒಂದೇ ಕ್ಲಾಸ್ಮೇಟ್ನವರು, ನಾವು ಜೊತೆಲಿ ಓದ್ದವರು. ನಾವು ನೋಡಿ ಇಲ್ಲೇ ಹಳ್ಳಿಲೇ ಸೇರಿಕೊಂಡು ಇವರು ಹಳ್ಳಿಯಿಂದ ದಿಲ್ಲಿಗೆ ಹೋಗೋರೆ. ಒಳ್ಳೆ ತುಂಬು ಹೃದಯದಿಂದ ಅವ್ರೇನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ನಾವು ಇವ್ರಿಗೆಲ್ಲ ಕೈಗೂಡಿಸಿ ಇವ್ರ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾವು ಬೇಡ್ಕೋತೀವಿ. ನಾವು ರಾಮಕೃಷ್ಣಯ್ಯ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಅಣ್ಣ. ಅವರು ನಮ್ಮ ಗ್ರಾಮದಲ್ಲಿ ರೌದ್ರ ಕಾಲಭೈರವ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಬೇಕು. ನಮ್ಮೂರಿನ ಗ್ರಾಮ ದೇವತೆಗಳು ಮತ್ತು ಗ್ರಾಮ ದೇವರುಗಳ ದರ್ಶನ ಮತ್ತು ಅವರ ಮಹಿಮೆಯನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ಫಿಲ್ಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ. ಭಗವಂತ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಕೇಳಿಕೊಂಡು ನಾವು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಇವತ್ತು ಮಾಸ್ ಮೀಡಿಯಾ ಮತ್ತು ಚಿತ್ರ ಮಾಧ್ಯಮ, ನಮ್ಮ ರೌದ್ರ ಕಾಲಭೈರವ ಚಿತ್ರ ಮಾಧ್ಯಮದೊಂದಿಗೆ ನಮ್ಮೂರಿಗೆ ನೀವು ಮೂರನೇ ಬಾರಿ ಬಂದಿದ್ದೀರಾ. ನಿಮಗೆ ಮೊದಲು ಆಧಾರದ ಆತ್ಮೀಯ ಹೃದಯಪೂರ್ವ ಸ್ವಾಗತವನ್ನು ಬಯಸ್ತೇನೆ. ಏನಪ್ಪ ಅಂತ ಅಂದರೆ ಇತಿಹಾಸ ಭರಿತವಾದ ಒಂದು ರೌದ್ರ ಕಾಲಭೈರವ 5 ಭಾಷೆಗಳಲ್ಲಿ ಪಾನ್ ಇಂಡಿಯಾ ಮೂವಿ 2.5 ಕೋಟಿ ಬಡ್ಜೆಟ್ನಲ್ಲಿ ನಾವು ನಮ್ಮ ಸ್ನೇಹಿತರು, ನಮ್ಮ ಕಲಾವಿದರ ತಂಡ ಎಲ್ಲರದು ಹಂಚ್ಕೊಂಡು ಶ್ರಮಪಟ್ಟು ಒಂದು 60 ದಿನಗಳ ಕಾಲ ದುಡಿದು ಈ ಚಿತ್ರವನ್ನು ಸಮಾಜಕ್ಕೆ, ಇದು ಒಂದು ಕಾದಂಬರಿ ಆಧಾರಿತ ಚಿತ್ರ. ಇದು ಅಂದಿನ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಮತ್ತು ಅಬ್ದುಲ್ ಕಲಾಂ ಇದ್ದಾಗ ಇದ್ದಂಥ ಒಂದು ಇತಿಹಾಸ ಭರಿತವಾದ ಒಂದು ಗ್ರಂಥವನ್ನು ತಗೊಂಡು ಅದನ್ನು ಈ ಸಮಾಜಕ್ಕೆ, ಇಂಡಿಯಾಗೆ ಎಲ್ಲದಕ್ಕೂ ಕೊಡಬೇಕು ಅಂತ ಹೇಳಿ ನಾವು ಇದೊಂದು ಅದ್ಭುತವಾದ ನಮ್ಮ ಡೈರೆಕ್ಟ್ರು, ನಮ್ಮ ತಮಿಳುನಾಡು ಮುಖ್ಯಮಂತ್ರಿ ಇದಾರಲ್ಲ ಅವರ ಡೈರೆಕ್ಟರ್, ಅವರು ವಿಜಯ್ ಡೈರೆಕ್ಟರು ಭಾಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅವರು ಸುಮಾರು ಮೂವಿಗಳು ಮಾಡಿದರೆ, ಎಲ್ಲ ಮೂವಿ ಹಿಟ್ಟಾಗಿದೆ. ಅದೇ ರೀತಿ ನಮ್ಮ ಸುಧೀರ್ ಆಂಧ್ರದಲ್ಲಿ 15 ಮೂವಿ. ನಮ್ಮೂರಿಗಂತೂ ಇವ್ರು ಒಂಥರ ಇದೇ ಆಗ್ಬಿಟ್ಟಿದ್ದಾರೆ, ನಮ್ಮೂರು ಮಗದ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮೂರಿಗೆ ಎಲ್ಲರೂ ಗೊತ್ತಾಗ್ಬಿಟ್ಟೈತೆ ಇವರಿಗೆ. ಹಂಗಾಗಿ ನಮ್ಮ ಏನೇ ಆದ್ರೂ ನಮ್ಮೂರೇ ನಮಗೆ ಮುಖ್ಯ, ನಮ್ಮೂರೇ ದೊಡ್ಡದು, ನಮ್ಮೂರು ಜನನೇ ನಮ್ಮೂರು. ಎಲ್ಲೇ ಹೋದ್ರೂ ನಾನು ಹಂಪ್ತೀರ ಅಂತ ಮೊದಲ ಅಂಕನಹಳ್ಳಿ ಅಂತ ಬಿಟ್ಟು ಎಲ್ಲೂ ನಾನು ಹೋದಿಲ್ಲ. ಅಂಕನಹಳ್ಳಿ ಮೇಲೆ ನಾನು ಎಷ್ಟು ಪ್ರಾಣ ಇಟ್ಕೊಂಡಿದ್ದೀನಿ ಅದು ಭಗವಂತಗೆ, ಅಮ್ಮನಿಗೆ, ಮಲೆ ಮಾದೇಶ್ವರ ಸ್ವಾಮಿಗೆ, ಬಸವೇಶ್ವರ, ನಮ್ಮೂರಿಗೆ ಊರಿನ ದೇವತೆಗಳು ಗೊತ್ತಾಗುತ್ತೆ ನನ್ನ ಅಭಿಮಾನ ಏನಂತ. ಹಾಗಾಗಿ ನಮ್ಮೂರು ಇವತ್ತು ಇಡೀ ಇಂಡಿಯಾಗೆ ನಮ್ಮೂರು ದೇವತೆಗಳನ್ನು ತೋರಿಸ್ಕೊಡ್ಬೇಕು, ಅದ್ರ ಜೊತೆಲಿ ಸಿನಿಮಾ ಮಾಡಬೇಕು ಅಂತೇಳಿ ಇವತ್ತು ನಮ್ಮೂರು ಬಂದಿದ್ದೀನಿ. ನಮ್ಮೂರು ಜನ ಸಹಕಾರ ಕೊಡ್ತಾರೆ ನಿಮಗೆ ಅಂತ ಹೇಳ್ತಾ